ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ತಮಿಳುನಾಡು ರಾಜಕೀಯದಲ್ಲಿ ಒಂದು ಅಪೂರ್ವ ನಾಟಕ ನಡೆಯುತ್ತಿದೆ. ಸಿನಿಮಾ ಸೂಪರ್ ಸ್ಟಾರ್ ತಳಪತಿ ವಿಜಯ್ ಅವರು ಸ್ಥಾಪಿಸಿದ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ವಿಧಾನಸಭಾ ಚುನಾವಣೆಯಲ್ಲಿ ಅದ್ಭುತ ಯಶಸ್ಸು ಸಾಧಿಸಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಸರ್ಕಾರ ರಚಿಸುವ ಅಗತ್ಯವಾದ ಬಹುಮತವನ್ನು ಸಾಬೀತುಪಡಿಸುವ ನಿರ್ಣಾಯಕ ಹಂತದಲ್ಲಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇದು ತಮಿಳುನಾಡಿನ ರಾಜಕೀಯ ಚರಿತ್ರೆಯಲ್ಲಿ ಒಂದು ದೊಡ್ಡ ತಿರುವು ಸೃಷ್ಟಿಸಿದೆ. ಜನರ ಮನಸ್ಸಿನಲ್ಲಿ ಹೊಸ ಭರವಸೆ ಹುಟ್ಟಿಸಿದ್ದ ವಿಜಯ್ ಅವರ ರಾಜಕೀಯ ಪಯಣವು ಈಗ ಬಹುಮತದ ಕೊರತೆಯಿಂದ ತೊಂದರೆಗೆ ಸಿಲುಕಿದೆ. ಈ ವರ್ಷದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶಗಳು ಬಹಳ ಆಸಕ್ತಿದಾಯಕವಾಗಿವೆ. ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಒಂದೇ ಪಕ್ಷವಾಗಿ 108 ಸೀಟುಗಳನ್ನು ಗೆದ್ದು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಸರ್ಕಾರ ರಚಿಸಲು ಬೇಕಾದ 118 ಸೀಟುಗಳ ಬಹುಮತಕ್ಕೆ ಇನ್ನೂ 18 ಸೀಟುಗಳ ಕೊರತೆ ಇದೆ. ಡಿಎಂಕೆ ಪಕ್ಷವು ಸುಮಾರು 59 ಸೀಟುಗಳನ್ನು ಪಡೆದಿದೆ. ಎಐಡಿಎಂಕೆ ಪಕ್ಷವು ಸುಮಾರು 47 ಸೀಟುಗಳನ್ನು ಗೆದ್ದಿದೆ. ಉಳಿದ ಪಕ್ಷಗಳು ಇತರ ಸಣ್ಣ ಪಕ್ಷಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳಿಗೆ ಹೋಗಿವೆ. ಈ ಫಲಿತಾಂಶಗಳು ತಮಿಳುನಾಡಿನಲ್ಲಿ ದಶಕಗಳಿಂದಲೂ ನಡೆಯುತ್ತಿದ್ದ ದ್ರಾವಿಡ ಪಕ್ಷಗಳ ದ್ವಿಪಕ್ಷೀಯ ವ್ಯವಸ್ಥೆಯನ್ನು ಮುರಿದ ದೊಡ್ಡ ಘಟನೆಯಾಗಿದೆ. ತಳಪತಿ ವಿಜಯ್ ಅವರು ತಮ್ಮ ಪಕ್ಷದ ನಾಯಕರೊಂದಿಗೆ ಗವರ್ನರ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಅಧಿಕಾರವನ್ನು ಕೋರಿದರು. ಕಾಂಗ್ರೆಸ್ ಪಕ್ಷದಂತಹ ಇತರ ಪಕ್ಷಗಳ ಬೆಂಬಲವನ್ನು ಪಡೆಯುವ ಪ್ರಯತ್ನವೂ ನಡೆದಿತ್ತು. ಆದರೆ ಬಹುಮತ ಸಾಬೀತುಪಡಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಅಸೆಂಬ್ಲಿಯಲ್ಲಿ ವಿಶ್ವಾಸ ಮತಯಾಚನೆಯ ಸಮಯದಲ್ಲಿ ಅಗತ್ಯವಾದ ಬೆಂಬಲ ಸಿಗಲಿಲ್ಲ. ಇದು ವಿಜಯ್ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯಾಗಿದೆ. ಈ ಘಟನೆಯ ಹಿನ್ನೆಲೆಯನ್ನು ನೋಡಿದರೆ ವಿಜಯ್ ಅವರ ರಾಜಕೀಯ ಪ್ರವೇಶವೇ ಭಾರೀ ಸಂಚಲನ ಸೃಷ್ಟಿಸಿತು. ಸಿನಿಮಾ ಪ್ರಪಂಚದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದ ಅವರು ರಾಜಕೀಯಕ್ಕೆ ಬಂದಾಗ ಜನರು ಹೊಸ ಭರವಸೆಯನ್ನು ನೋಡಿದರು. ಅವರ ಪಕ್ಷವು ಜನಸಾಮಾನ್ಯರ ಸಮಸ್ಯೆಗಳ ಮೇಲೆ ಗಮನ ಹರಿಸಿ ಭ್ರಷ್ಟಾಚಾರ ವಿರೋಧಿ ನಿಲುವು, ಯುವಕರಿಗೆ ಉದ್ಯೋಗ ಅವಕಾಶಗಳು ಎಂಬ ಕಾರ್ಯತಂತ್ರವನ್ನು ಬೆಳೆಸಿತು. ಚುನಾವಣಾ ಪ್ರಚಾರದಲ್ಲಿ ವಿಜಯ್ ಅವರ ಭಾಷಣಗಳು ಮತ್ತು ಅಭಿಮಾನಿಗಳ ಬೆಂಬಲವು ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ನೀಡಿತು. ಆದರೆ ಬಹುಮತ ಸಾಬೀತುಪಡಿಸುವ ಹಂತದಲ್ಲಿ ಈ ಕಾರ್ಯತಂತ್ರವು ಸಾಕಾಗಲಿಲ್ಲ. ಸ್ನೇಹಿತರೆ, ಇತರ ಪಕ್ಷಗಳ ಪ್ರತಿಕ್ರಿಯೆಯನ್ನು ನೋಡಿದರೆ ಡಿಎಂಕೆ ಮತ್ತು ಎಐಡಿಎಂಕೆ ಎರಡೂ ಪಕ್ಷಗಳು ತಮ್ಮ ಸೀಟುಗಳ ಕುಸಿತವನ್ನು ಒಪ್ಪಿಕೊಂಡಿವೆ. ಆದರೆ ಅವರು ವಿಜಯ್ ಅವರ ಪಕ್ಷಕ್ಕೆ ಬೆಂಬಲ ನೀಡುವುದಿಲ್ಲ ಅನ್ನುವ ಅವರ ನಿಲುವನ್ನು ಗಟ್ಟಿಯಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷವು ಸ್ವಲ್ಪ ಬೆಂಬಲದ ಸಾಧ್ಯತೆ ತೋರಿಸಿದರೂ ಅದು ಸಾಕಾಗಲಿಲ್ಲ. ಇದರಿಂದಾಗಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ. ಗವರ್ನರ್ ಅವರು ಈ ಪರಿಸ್ಥಿತಿಯನ್ನು ಗಮನಿಸಿ ಮುಂದಿನ ನಡೆಯನ್ನು ತೀರ್ಮಾನಿಸಬೇಕಾಗಿದೆ. ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲತೆಯ ಹಿಂದೆ ಹಲವು ಸವಾಲುಗಳಿವೆ. ಮೊದಲನೆಯದಾಗಿ, ವಿಜಯ್ ಅವರ ಪಕ್ಷವು ಯಾವುದೇ ಮುಖ್ಯ ಪಕ್ಷಗಳೊಂದಿಗೆ ಮುಂಚಿತವಾಗಿ ಮೈತ್ರಿ ಮಾಡಿಕೊಳ್ಳಲಿಲ್ಲ. ಇದು ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಮಾಡಿದರೂ ಬಹುಮತಕ್ಕೆ ಸಹಾಯವಾಗಲಿಲ್ಲ. ಎರಡನೆಯದಾಗಿ, ಇತರ ಪಕ್ಷಗಳು ತಮ್ಮ ಸಾಂಪ್ರದಾಯಿಕ ನಿಲುವುಗಳನ್ನು ಬಿಡಲು ಸಿದ್ಧರಾಗಿರಲಿಲ್ಲ. ಮೂರನೆಯದಾಗಿ, ವಿಜಯ್ ಅವರ ರಾಜಕೀಯ ಅನುಭವದ ಕೊರತೆಯು ಈ ಹಂತದಲ್ಲಿ ಕಾಣಿಸಿಕೊಂಡಿದೆ. ಇದರಿಂದಾಗಿ ಸರ್ಕಾರ ರಚನೆಯ ಸಾಧ್ಯತೆ ಕಡಿಮೆಯಾಗಿದೆ. ಈ ವಿಫಲತೆಯಿಂದಾಗಿ ಸಂಭವನೀಯ ಅಪಾಯಗಳು ಹಲವು ಇವೆ. ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಾಗಬಹುದು. ಹೊಸ ಚುನಾವಣೆಯ ಸಾಧ್ಯತೆಯೂ ಕಾಣಿಸುತ್ತಿದೆ. ದ್ರಾವಿಡ ಪಕ್ಷಗಳು ಮತ್ತೆ ಒಂದುಗೂಡುವ ಸಾಧ್ಯತೆ ಇದೆ. ಜನರಲ್ಲಿ ರಾಜಕೀಯದ ಮೇಲಿನ ವಿಶ್ವಾಸ ಕಡಿಮೆಯಾಗುವ ಅಪಾಯವೂ ಇದೆ. ಆದರೆ ಇವು ಭವಿಷ್ಯದಲ್ಲಿ ಹೊಸ ರಾಜಕೀಯ ಶಕ್ತಿಗಳು ಉದಯವಾಗುವ ಅವಕಾಶವನ್ನು ಸೃಷ್ಟಿಸಬಹುದು. ತಮಿಳುನಾಡಿನ ರಾಜಕೀಯ ಪರಿಣಾಮಗಳನ್ನು ನೋಡಿದರೆ ಈ ಘಟನೆ ದೊಡ್ಡ ಬದಲಾವಣೆಯನ್ನು ತಂದಿದೆ. ಡಿಎಂಕೆ ಮತ್ತು ಎಐಡಿಎಂಕೆ ಎರಡೂ ಪಕ್ಷಗಳು ತಮ್ಮ ಕಾರ್ಯತಂತ್ರವನ್ನು ಮತ್ತೆ ಪರಿಶೀಲಿಸಬೇಕಾಗಿದೆ. ವಿಜಯ್ ಅವರ ಪಕ್ಷವು ಭವಿಷ್ಯದಲ್ಲಿ ಹೆಚ್ಚು ಬಲವಾಗಿ ಬೆಳೆಯುವ ಸಾಧ್ಯತೆ ಇದೆ. ಆದರೆ ಪ್ರಸ್ತುತ ಬಹುಮತದ ವಿಫಲತೆಯು ರಾಜ್ಯದ ಅಭಿವೃದ್ಧಿ ಕೆಲಸಗಳ ಮೇಲೆ ಪರಿಣಾಮ ಬೀರಬಹುದು. ಜನಸಾಮಾನ್ಯರು ಈ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡಿದರೆ ತಳಪತಿ ವಿಜಯ್ ಅವರ ಪಕ್ಷವು ಚುನಾವಣೆಯಲ್ಲಿ ದೊಡ್ಡ ಯಶಸ್ಸು ಸಾಧಿಸಿದರೂ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲರಾಗಿರುವುದು ರಾಜಕೀಯ ಸಂಕೀರ್ಣತೆಯನ್ನು ತೋರಿಸುತ್ತಿದೆ. ಇದು ತಮಿಳುನಾಡಿನ ರಾಜಕೀಯವನ್ನು ಹೊಸ ದಿಕ್ಕಿಗೆ ಕೊಂಡೊಯ್ಯುವ ಸಾಧ್ಯತೆ ಇದೆ. ಆದರೆ ಪ್ರಸ್ತುತ ಸಮಯದಲ್ಲಿ ಅನಿಶ್ಚಿತತೆಯೇ ಹೆಚ್ಚಾಗಿದೆ. ಈ ಘಟನೆಯು ನಮಗೆ ಏನು ಕಲಿಸುತ್ತದೆ? ರಾಜಕೀಯದಲ್ಲಿ ಕೇವಲ ಜನಪ್ರಿಯತೆ ಮಾತ್ರ ಸಾಲದು, ಬಹುಮತದ ಗಣಿತವು ಮುಖ್ಯವಾಗುತ್ತದೆ. ತಮಿಳುನಾಡಿನ ಜನರು ಈ ಪರಿಸ್ಥಿತಿಯಿಂದ ಏನು ನಿರೀಕ್ಷಿಸುತ್ತಿದ್ದಾರೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.